ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್. ನಾನು ಕೂಡ ಇವತ್ತೇನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಪಕ್ಕದ ಮನೆ ಆಂಟಿ ಅವ್ರಿಗೆ ಒಂದು ಕಿಚನಲ್ಲಿ ಸೈಡಲ್ಲಿ ಸ್ಟ್ಯಾಂಡ್ ಇಡೋಕ್ಕೆ ಬೇಕಾಗಿತ್ತು, ಎಣ್ಣೆ ಚಾಕು ಇಡೋಕ್ಕೆಲ್ಲ. ಹಾಗಾಗಿ ನನ್ನ ಪುಷ್ಪ ಬುಕ್ ಮಾಡಿಕೊಡು ಅಂತ ಕೇಳ್ತಾಯಿತ್ತು ಪಾಪ. ಹಾಗಾಗಿ ನಾನು ಕೂಡ ಬುಕ್ ಮಾಡಿಕೊಟ್ಟಿದ್ದೆ. ನೋಡಿ, ಇದು ಬಂದು ಟ್ರೇ ಥರನೇ ಇದೆ. ನೋಡಿದ ತಕ್ಷಣ ಯಾರಾದ್ರೂ ಟ್ರೇ ಇರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ನಾನು ಅವ್ರ ಕೈಲೇ ಅದನ್ನು ಬುಕ್ ಮಾಡಿದೆ ಅಮೆಝಾನಿಂದ. ಡೆಲಿವರಿ ಆದ ಕೂಡಲೇ ಅವ್ರನ್ನೇ ಕರೆದ್ಬಿಟ್ಟು ಓಪನ್ ಮಾಡಿಸ್ದೆ. ಹಾಗೆ ಒಂದು ವಿಡಿಯೋ ಕೂಡ ನೋಡಿ, ಈ ಥರ ಸ್ಟ್ಯಾಂಡ್ ಇದೆ, 2 ಕೊಟ್ಟಿದ್ದಾರೆ, ಮೆಟಲ್ದು, ಮತ್ತು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. 2 ಬಾಕ್ಸು. ಇದಕ್ಕೆ ಸ್ಕ್ರೂ ಹಾಕಿ ನಾವು ಟೈಟ್ ಮಾಡಬೇಕಾಗುತ್ತೆ. ಮಗ ನೀನೇ ಮಾಡಿಕೊಡು ಟೈಟ, ನನಗಾಗಲ್ಲ ಅಂತ ನಾನೇ ಮಾಡಿಕೊಟ್ಟೆ ಸ್ಕ್ರೂ ಹಾಕಿ. ನೋಡಿ, ನಾನೇ ಕೂಡ ಟೈಟ್ ಮಾಡಿದೆ. ಏನೇ ಬೇಕು ಅಂದರೂ ಅಷ್ಟೇ ನಾನೇ ಬುಕ್ ಮಾಡಿಕೊಡ್ತೀನಿ. ಅವ್ರ ಮನೆಗೆ ಯಾವ ಐಟಮ್ ಆದರೂ ಆಗಲಿ, ಅಂದರೆ ಏನಾನ ಇಷ್ಟಪಟ್ಟಿದ್ದು ಅಥವಾ ನಮ್ಮ ಮನೆಗೆ ನೋಡಿದ್ದು, ಪುಷ್ಪ ಈ ಥರ ಬೇಕು ಬುಕ್ ಮಾಡಿಕೊಡು ಅಂತಂದರೆ ನಾನು ಬುಕ್ ಮಾಡಿಕೊಡ್ತೀನಿ. ಯಾವುದೇ ರೀತಿ ಬೇಜಾರು ಮಾಡ್ಕೊಳೋದಿಲ್ಲ. ನೋಡಿ, ಈ ಥರ ಇದೆ ಸ್ಟ್ಯಾಂಡು. ಸ್ಕ್ರೂ ಎಲ್ಲ ಟೈಟ್ ಮಾಡಾದಮೇಲೆ ತುಂಬಾ ಚೆನ್ನಾಗಿದೆ. ಬಾಕ್ಸ್ ಅಂತೂ ನನಗೇನು ಇಷ್ಟ ಆಯಿತು ಅಂದರೆ ಟ್ರೇ ತುಂಬಾ ಗಟ್ಟಿ ಇದೆ. ನಾವು ಯಾರಾದರೂ ಕಾರ್ಪೆಂಟ್ರ್ ಕೈಲಿ ಕೊಟ್ಟು ಮಾಡಿಸ್ದಂಗಿದೆ, ಆ ಥರ ಗಟ್ಟಿಯಾಗಿದೆ. ಅದು ನೋಡಿ ಅವ್ರಿಗೆ ಇಷ್ಟ ಆಯಿತು. ಹಾಗೆ ನಾನು ಇದ್ರ ಜೊತೆಗೆ 1-2 ಬಾಕ್ಸ್ ಕೂಡ ಐಟಮ್ಸ್ ಬುಕ್ ಮಾಡ್ಕೊಂಡಿದ್ದೆ. ಏನು ಅಂತಂದರೆ ನೋಡೋಣ, ಇದು ಬಂದು ಡೈನಿಂಗ್ ಟೇಬಲ್ ಮೇಲೆ ಟಿಶ್ಯೂ ಪೇಪರ್ ಇಡೋಕ್ಕೆ ಅಂತ ಒಂದು ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡಿದ್ದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಇದು ಬುಕ್ ಮಾಡಿದಾಗ ಯಾವ ರೀತಿ ಬರುತ್ತೋ, ಗಟ್ಟಿ ಇರುತ್ತೋ ಇರಲ್ವೋ ಅಂತ ಅಂದ್ಕೊಂಡೆ. ಬಟ್ ಏನಪ್ಪ ಅಂದರೆ ತುಂಬಾ ಗಟ್ಟಿ ಇದೆ, ನೋಡೋದಕ್ಕೂ ಲುಕ್ಕಾಗಿದೆ, ಚೆನ್ನಾಗೂ ಇದೆ. ಇದು ಮತ್ತೊಂದು ಸ್ಪೂನ್ ಇಡೋಕ್ಕೆ ಅಂತ ಸ್ಟ್ಯಾಂಡ್. ಇವಾಗ ಕಬೋರ್ಡ್ ಒಳಗಡೆ ಅದೆಲ್ಲ ಸೌಟು ಸ್ಪೂನು 2 ಮಿಕ್ಸ್ ಆಗಿಬಿಡ್ತಾಯಿತ್ತು. ನಾನು ನಮ್ಮ ಮನೆಗೆ ಬೈಸ್ಕೊಳ್ತಾ ಇದ್ದೆ, ಎಲ್ಲನೂ ಮಿಕ್ಸ್ ಮಾಡ್ತೀಯಾ, ಒಂದು ಸ್ಪೂನ್ ತೊಗೊಳಕ್ಕೆ ಎಷ್ಟೊತ್ತು ಬೇಕು ಅಂತ. ಹಾಗಾಗಿ ಈ ಥರದೊಂದು ಬಾಕ್ಸ್ ಬುಕ್ ಮಾಡಿಕೊಂಡೆ. ಈ ಥರ 3 ಇದೆ ನೋಡಿ, ಹೋಲ್ ಕೂಡ ಇದೆ ಅದರೊಳಗಡೆ. ನೀರೇನ ಇದ್ದರೆ ಅದು ಸೋರೋದಕ್ಕೆ ಅಂತ ಒಂದು ಮಧ್ಯದೊಳಗೆ ಹೋಲ್ ಇದೆ. ಈ ಥರ 3 ಸ್ಟ್ಯಾಂಡ್ ಇದೆ ನೋಡಿ. 3 ಇದರಲ್ಲೂ ಒಂದೊಂದು ಇಟ್ಕೊಳ್ಬೋದು. ನಾನೀಗ ಟಿಶ್ಯೂ ಪೇಪರ್ ಹಾಕಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಕಾಣುತ್ತೆ ಅಂತ. ಈ ಥರ ಇದೆ. ನಾನು ಕೂಡ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಡೋಣ ಅಂತ ರೆಡಿ ಮಾಡಿದೆ. ನಂತರ ಈ ಥರ 3 ಇರೋ ಅಂತಹ ಒಂದು ಸ್ಪೂನ್ ಇಡೋದಕ್ಕೂ ಅಷ್ಟೇ ನೋಡಿ, ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಟಿಶ್ಯೂ ಪೇಪರ್ನ ಅಂದರೆ ಮಕ್ಕಳು ಯಾವ ಬಟ್ಟೆ ಅಂದರೆ ಆ ಬಟ್ಟೆಗೆ ಒರೆಸಾಕ್ಬಿಡ್ತವೆ. ಹಾಗಾಗಿ ಈ ಥರ ಇಟ್ಟಾಗ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೋಡಿ, ಅಡುಗೆ ಮನೆಯಲ್ಲಿನ ಸ್ಪೂನ್ಗಳು ಹಾಕೋದಕ್ಕೆ ಅಂತ ಬುಕ್ ಮಾಡ್ಕೊಂಡಿದ್ದೆ ಇದನ್ನು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.